ಮೆಟ್ರೋ ಟಿಕೆಟ್ ರೇಟ್ ಜಾಸ್ತಿಯಾಗಿ ಹತ್ರ 5 ತಿಂಗಳು ಕಳೆದು ಹೋಯಿತು. ಜನ ಬೈಕೊಂಡೇ ರೇಟ್ ಜಾಸ್ತಿ ಆಗಿದ್ದನ್ನ ಮರೆತು ಹೋದ್ರು. ಆದರೆ ಅದೊಂದು ವಿಷಯ ಮಾತ್ರ 5 ತಿಂಗಳಲ್ಲ 50 ತಿಂಗಳಾದರೂ ಜನರಿಗೆ ಗೊತ್ತಾಗಲೇಬೇಕು ಅನ್ನುವಂಥ ಹೋರಾಟ ನಡೀತಾ ಇದೆ. ಈ ಹೋರಾಟ ಈಗ ಕೋರ್ಟ್ ಮೆಟ್ಟಿಲೇರಿದೆ. ಬೆಂಗಳೂರಿನ ಸಂಚಾರ ನಾಡಿ ನಮ್ಮ ಮೆಟ್ರೋ ತನ್ನನ್ನು ತಾನು ದುಬಾರಿ ಮಾಡಿಕೊಂಡು ಪ್ರಯಾಣಿಕರ ಮೇಲೆ ಹೊರೆ ಹಾಕಿ ತಿಂಗಳುಗಳೇ ಕಳೆಯಿತು. ದುಪ್ಪಟ್ಟಿಗಿಂತಲೂ ಹೆಚ್ಚಾದ ದರ ಜನರಿಗೆ ಬರೆ ಹಾಕಿದೆ. ಇವತ್ತಿಗೂ ಮೆಟ್ರೋ ಟಿಕೆಟ್ ದರ ಇಳಿಸಿ ಅನ್ನೋ ಕೂಗು ಕಡಿಮೆಯಾಗಿಲ್ಲ. ಈ ನಡುವೆ ಸಂಸದ ತೇಜಸ್ವಿ ಸೂರ್ಯ ದರ ಪರಿಷ್ಕರಣೆ ಸಮಿತಿ ವರದಿ ಬಹಿರಂಗಕ್ಕಾಗಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಫೆಬ್ರವರಿ 9, 2025ರಂದು ಬಿಎಂಆರ್ಸಿಎಲ್ ಮಾಡಿದ ದರ ಏರಿಕೆ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿತ್ತು. ಸಾಕಷ್ಟು ಟೀಕೆ, ಆಕ್ರೋಶಗಳು ವ್ಯಕ್ತವಾಗಿತ್ತು. ಈ ಬೆನ್ನಲ್ಲೇ ಉತ್ತರಿಸಿದ್ದ ಬಿಎಂಆರ್ಸಿಎಲ್ ದರ ಪರಿಷ್ಕರಣೆ ಸಮಿತಿ ಹೇಳಿದಂತೆ ಬೆಲೆ ಜಾಸ್ತಿ ಮಾಡಲಾಗಿದೆ ಎಂದಿತ್ತು. ಆದರೆ ಅಲ್ಲಿಂದ ಶುರುವಾಗಿದ್ದ ದರ ಪರಿಷ್ಕರಣೆ ಸಮಿತಿ ವರದಿ ಬಹಿರಂಗ ಮಾಡಿ ಅನ್ನೋ ಕೂಗು ಇವತ್ತಿಗೂ ನಿಂತಿಲ್ಲ. ಇದೇ ನಡೆ ಪ್ರಶ್ನಿಸಿ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಬಿಎಂಆರ್ಸಿಎಲ್ ಮೆಟ್ರೋ ದರ ನಿಗದಿ ಸಮಿತಿ ವರದಿಯನ್ನ ಸಾರ್ವಜನಿಕಗೊಳಿಸದಿರುವ ನಡೆಯನ್ನ ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಮೊಕದ್ದಮೆ ಹೂಡಿದ್ದೇನೆ. ಮೆಟ್ರೋ ದರ ಶೇಕಡ 130 ಹೆಚ್ಚಿಸಲು ಶಿಫಾರಸು ಮಾಡಿದ ದರ ನಿಗದಿ ಸಮಿತಿ ವರದಿಯನ್ನ ಬಿಎಂಆರ್ಸಿಎಲ್ ಮತ್ತು ಸರ್ಕಾರ ರಹಸ್ಯವಾಗಿ ಇಟ್ಟಿರೋದು ಅಕ್ಷಮ್ಯ. ಸಾರ್ವಜನಿಕ ಹಣದಲ್ಲಿ ವಿದೇಶ ಪ್ರವಾಸ ಕೈಗೊಂಡು ವ್ಯಾಪಕ ಶಿಫಾರಸು ಮಾಡಿದ ಸಮಿತಿ ವರದಿಯನ್ನ ಜನರಿಂದ ದೂರವಿಡ್ತಿರೋದೇಕೆ? ಈ ದರ ಏರಿಕೆ ನಂತರ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಕುಸಿದಿದೆ. ಬೆಂಗಳೂರು ಮೆಟ್ರೋ ಈಗ ಭಾರತದಲ್ಲಿ ಅತ್ಯಂತ ದುಬಾರಿಯಾಗಿದೆ. ಅನೇಕ ಮಧ್ಯಮ ವರ್ಗದ ಪ್ರಯಾಣಿಕರಿಗೆ ಕೈಗೆಟುಕದಂತಾಗಿದೆ. ದೆಹಲಿಯೂ ಸೇರಿದಂತೆ ದೇಶದ ಇತರ ಎಲ್ಲಾ ಮೆಟ್ರೋ ಸಂಸ್ಥೆಗಳು ತಮ್ಮ ಎಫ್ಎಫ್ಸಿ ವರದಿ ಬಹಿರಂಗಗೊಳಿಸಿವೆ. ಬೆಂಗಳೂರು ಮಾತ್ರ ಏಕೆ ಇದಕ್ಕೆ ಹೊರತಾಗಿದೆ? ಸರ್ಕಾರ ಏನು ಮುಚ್ಚಿಡಲು ಪ್ರಯತ್ನಿಸುತ್ತಿದೆ? 3 ತಿಂಗಳಿನಿಂದ ಪದೇ ವಿನಂತಿಸಿದ್ರು, ಆರ್ಟಿಐ ಅರ್ಜಿ ಸಲ್ಲಿಸಿದ್ರು, ವರದಿ ಮುಚ್ಚಿಡ್ತಿರೋದು ಯಾಕೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದನ್ನ ಬಿಡುಗಡೆ ಮಾಡಲು ಯಾಕೆ ನಿರಾಕರಿಸುತ್ತಿದ್ದಾರೆ? ಎನಿವೆ, ದರ ಏರಿಕೆಯಿಂದ ರೊಚ್ಚಿಗೆದ್ದಿದ್ದ ಜನ ಬೈಕೊಂಡೇ 5 ತಿಂಗಳು ಸಾಗಿಸಿದ್ರು. ಈಗಲೂ ದರ ಇಳಿಸಿ ಕರುಣೆ ತೋರಿ ಅಂತ ಕೇಳ್ತಾನೆ ಇದ್ದಾರೆ. ಈ ಮಧ್ಯೆ ಅದೊಂದು ವರದಿ ಆಧರಿಸಿ ನಾವು ಹೈಕ್ ಮಾಡಿದ್ವಿ ಅಂತಿರೋ ಬಿಎಂಆರ್ಸಿಎಲ್ ಇದುವರೆಗೂ ವರದಿ ಬಹಿರಂಗ ಮಾಡದೆ ಕಳ್ಳಾಟ ಆಡ್ತಿದೆ. ಇದಕ್ಕೆ ಹೈಕೋರ್ಟ್ ಏನ್ ಪಾಠ ಮಾಡುತ್ತೆ ಕಾದ್ ನೋಡ್ಬೇಕಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು.